ಹಾಯ್ ಹಾಯ್ ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಆಯಿತಾ ಹಸು ಫಾರ್ಮ್ ಮಾಡಬೇಕಂತ ಇರುತ್ತೆ. ಯೂಟ್ಯೂಬಲ್ಲಿ ಆಯಿತಾ ತುಂಬ ಸಕ್ಸಸ್ ಸ್ಟೋರಿಗಳನ್ನ ನೋಡ್ತಾರೆ. ಯೂಟ್ಯೂಬಲ್ಲಿ ಆಯಿತಾ ಹಾಲಿಗೆ ಆಯಿತಾ ನಾವು 100 ಲೀಟ್ರ್ ಹಾಲು ಕರಿತೀವಿ, 5 ಹಸುವಲ್ಲಿ ಆಯಿತಾ 200 ಲೀಟ್ರ್ ಹಾಲು ಕರಿತೀವಿ, ನಾವು ಒಳ್ಳೆ ಸಕ್ಸಸ್ ಆಗಿದ್ದೀವಿ ಅಂತೇಳಿ ತುಂಬ ಜನ ವಿಡಿಯೋಗಳನ್ನ ಹಾಕಿರ್ತಾರೆ, ನೀವು ನೋಡಿರ್ತೀರ, ಸರಿಯಾ? ಆದರೆ ಮಾಡಿದವರೆಲ್ಲ ಸಕ್ಸಸ್ ಆಗ್ತಾರೆ ಅನ್ನೋದೇ ಇಲ್ಲೊಂದು ಕ್ವಶನ್ ಮಾರ್ಕ್. ಅಂದರೆ ಹಸು ಫಾರ್ಮ್ ಮಾಡಿದವರೆಲ್ಲ ಸಕ್ಸಸ್ ಆಗ್ತಾರಾ ಅನ್ನೋದು ಒಂದು ಕ್ವಶನ್ ಮಾರ್ಕ್, ಸರಿಯಾ? ನನ್ನನ್ನು ಕೇಳೋದಾದರೆ ಒಂದು 100%ಅಲ್ಲಿ 20% ಜನ ಮಾತ್ರ ಹಸು ಫಾರ್ಮಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು 80% ಜನ ಲಾಸ್ ಆಗಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಳೋದಲ್ದೇ ಆಯಿತಾ ಹಸುಗಳನ್ನ ಮಾಡಿ ಕರೆಕ್ಟಾಗಿ ಹಸುಗಳನ್ನ ಸೆಲೆಕ್ಷನ್ ಮಾಡ್ಕೊಳಕ್ಕಾಗ್ದೇನೆ ಎಂತೆಂಥ ಹಸುಗಳನ್ನೇ ಆಯಿತಾ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಕೊಟ್ಟು ತಂದು ಕೊನೆಗೆ ಅವಕ್ಕೆ ಮೇವು ಒದಗಿಸೋಕ್ಕಾಗ್ದೇನೆ, ಅವನ್ನ ಕರೆಕ್ಟಾಗಿ ನಿಗಾ ಮಾಡೋಕ್ಕಾಗ್ದೇನೆ ಆಯಿತಾ ಏನೇನೋ ಆಯಿತಾ ಸಮಸ್ಯೆಗಳಿಂದ ಮೇವಿಲ್ದೇನೆ ಹಸುಗಳನ್ನ ಮಾರಿ ಲಾಸ್ ಮಾಡ್ಕೊಂಡಿರೋನ್ನ ತುಂಬ ಜನ ನೋಡಿದ್ದೀವಿ. ಅದಲ್ಲದೆ ಕಮಿಟ್ಮೆಂಟು, ಆ ಪ್ರೆಸರ್ನ ತಡ್ಕೊಳಕ್ಕಾಗ್ದೇನೆ ಈಗ ಎಲ್ಲರೂ ಕೂಡ ಆಯಿತಾ 24x7 ಹಸುಗಳ ಹತ್ರ ಇರೋಕ್ಕೆ ಆಗಲ್ಲ. ಕೆಲವರಿಗೆ ಸುಸ್ತಾಗುತ್ತೆ, ಒಂದಿನ ರಜೆ ಮಾಡೋಣ ಅನಿಸುತ್ತೆ, ಇದು ಯಾರಪ್ಪ ಇದು ಮಾಡ್ತಾರೆ ಅನಿಸುತ್ತೆ. ಇನ್ನೂ ಬೆಳಿಗ್ಗೆ ಬೇಗ ಎದ್ದೇಳೋದಿದೆಯಲ್ಲ, ಆ ಪ್ರೋಸೆಸ್ಸು ಎಲ್ಲರೂ ಮಾಡೋಕ್ಕಾಗಲ್ಲ, ಆಯಿತಾ? ಅದು ತುಂಬಾ ಕಷ್ಟ, ಆಯಿತಾ? ಯೂಟ್ಯೂಬಲ್ಲಿ ನೀವು ನೋಡ್ತೀರಾ, ಯೂಟ್ಯೂಬ್ ನೋಡಿ ಹಸು ಫಾರ್ಮ್ ಮಾಡಿ ಕೈ ಸುಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ವಿಡಿಯೋಗಳನ್ನ ನೋಡಿ ಆಯಿತಾ ಫಾರ್ಮ್ ಮಾಡೋಕ್ಕೆ ಹೋಗ್ಬೇಡಿ, ಹಸು ಫಾರ್ಮ್ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಹಸು ಫಾರ್ಮ್ ಮಾಡಬೇಕು ಅಂತ ಇತ್ತು ಅಂದರೆ ನಾನೊಂದು 3 ಟಿಪ್ಸನ್ನು ನಿಮಗೆ ಕೊಡ್ತೀನಿ, ಆಯಿತಾ? ಇಲ್ಲಿ ಎಲ್ಲರೂ ಹೇಳೋದೇನು ಗೊತ್ತಾ, ರೈತರು ಸಕ್ಸಸ್ ಆಗ್ತಾರೆ ಯಾಕೆ ಅಂತಂದರೆ ಅವರು ಕಮರ್ಷಿಯಲ್ಲಾಗಿ ಥಿಂಕ್ ಮಾಡಲ್ಲ. ರೈತರು ಅದಕ್ಕೆ ಸಕ್ಸಸ್ ಆಗೋದವ್ರು, ಅವ್ರು ಕಮರ್ಷಿಯಲ್ಲಾಗಿ ಥಿಂಕ್ ಮಾಡಲ್ಲ. ನಮ್ಮ ಮನೆಗೆ 1-2 ಹಸು ಇದ್ದಾವೆ, ಆಯಿತಾ? ತಾತ ಮುತ್ತಾತ್ರ ಕಾಲದಿಂದ ನಮ್ಮ ಮನೇಲಿ ಹಸು ಸಾಕ್ತಾ ಇದ್ದಾರೆ. ಅವ್ರು 1-2-3 ಹಸು ಇಟ್ಕೊಂಡ್ರು ಕೂಡ ಗೊಬ್ಬರ ಯೋಚನೆ ಮಾಡ್ತಾರೆ. ನಮ್ಮ ತೋಟಕ್ಕೆ ಗೊಬ್ಬರ ಕೊಂಡ್ಕೋಬೇಕಿತ್ತು, ಗೊಬ್ಬರ ಆಗ್ತಾಯಿದೆ, ನಮಗೆ ಸಾಕು. ಮನೆಗೆ ಮಕ್ಕಳಿದ್ದಾವೆ, ಹಾಲು ಬೇಕು, ಬೆಣ್ಣೆ ಬೇಕು, ಮೊಸರು ಬೇಕು, ಆಯಿತಾ? ಹಸು ಇದ್ದಾವೆ, ಆ ಹಾಲಲ್ಲಿ ನಮಗೆ ಮನೆಗೆ ಆಯಿತಾ ಹಾಲಿದೆ, ಮೊಸರಿದೆ, ಬೆಣ್ಣೆ ಇದೆ. ಅದು ಉಳಿದ್ಮೇಲೆ ಬರುವಂತೆ ಅಂದರೆ ಅದೆಲ್ಲ ಆಗಿ ಉಳಿದಂಥ ಹಾಲನ್ನ ಡೈರಿಗೆ ಹಾಕಿ ಅದರೊಂದು 10,000ನೋ 15,000ನೋ 20,000 ಬಂತು ಅಂದರೆ ಅವ್ರು ನಮ್ಮ ಮನೆ ತಿಂಗ್ಳಿಗೆ ಖರ್ಚಿಗೆ ಸಾಕಪ್ಪ, ಅವ್ರು ಹಂಗಾಗಿ ಸಕ್ಸಸ್ ಆಗ್ತಾರೆ. ಹಾಗಾಗಿನೇ ರೈತರುಗಳು ಹಸು ಫಾರ್ಮಲ್ಲಿ ಸಕ್ಸಸ್ ಆಗಿರೋದು. ಹಸುಗಳನ್ನ ರೈತರುಗಳು ಯಾವತ್ತೂ ಕೂಡ 1.5 ಲಕ್ಷ, 2 ಲಕ್ಷ, 1.30 ಕೊಟ್ಟು HF ಹಸು ಆಯಿತಾ ತುಂಬಾ ಆಯಿತಾ 20 ಲೀಟ್ರ್ 30 ಲೀಟ್ರ್ ಕೂಡ ಹಸುಗಳನ್ನ ತಂದು ಅವರು ಲಾಸ್ ಮಾಡ್ಕೊಳಲ್ಲ. ಅವ್ರು ಮಾಡ್ಕೊಳಕ್ಕೆ ಹೋಗಲ್ಲ. ಅವ್ರು ಏನಿದ್ರು ಒಂದು 25,000 ಕೊಟ್ಟು ಜೆರ್ಸಿ ನಾಟಿ ಹಸು ಅವನ್ನ ತಂದ್ಕೊಂಡು ಅವ್ರ ಮನೇಲಿ ಅವರು ಬ್ರೀಡ್ ಮಾಡ್ಕೊಂಡು ಅವರು ಆಯಿತಾ ಹಸುಗಳನ್ನ ಸಂತತಿನ ಹೆಚ್ಚಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಳ್ತಾ ಬರ್ತಾರೆ. ಅವರು ಟೆನ್ಷನ್ನೇ ತಗೊಳಲ್ಲ. ಅವ್ರಿಗೆ ಗೊಬ್ಬರ ಆದರೆ ಸಾಕು. ಅದು ರೈತರು ಮಾಡುವಂಥ ಒಂದು ಒಳ್ಳೆಯ ಕೆಲಸ. ಆದರೆ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ನಮಗೆ ಹಸು ಫಾರ್ಮ್ ಮಾಡಬೇಕು, ತಿಂಗಳಿಗೆ 1 ಲಕ್ಷ ಲಾಭ ಬರಬೇಕು ಅಂತೇಳಿ ಮಾಡೋರಲ್ಲಿ ಸೋತಿರೋರೇ ತುಂಬ ಜನ. ಏಕೆಂದರೆ HF ಹಸು ಅಂತೇಳಿ 1 ಲಕ್ಷ 1.5 ಲಕ್ಷ ಕೊಟ್ಟು ತರ್ತಾರೆ. ಅದು ಆಯಿತಾ ನಮ್ಮ ವೆದರಿಗೆ ಹೆಂಗೆ ಸೆಟ್ ಆಗುತ್ತೆ ಅದು ಮುಖ್ಯ. ಮತ್ತು ಅದಕ್ಕೆ ಯಾವಾಗಲೂ ಕೆತ್ತಲು ಬಾವು ಆಗ್ತಾ ಇರುತ್ತೆ. ಕೆತ್ತಲು ಬಾವು ಒಂದು 3-4 ಸರಿ ಒಂದು ಹಸುಗೆ ಕೆತ್ತಲು ಬಾವು ಬಂತು ಅಂದರೆ ಆ ಹಸುವಿನ ಕೆತ್ತಲಲ್ಲಿ ಗಂಟು ಸ್ಟಾರ್ಟ್ ಆಗಿಬಿಡುತ್ತೆ. ಗಂಟು ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ಮತ್ತೆ ಒಂದು ತೊಟ್ಟಲ್ಲಿ ಹಾಲು ಕಮ್ಮಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೂ 1-2-3 ಸರಿ ಬಂತು ಅಂದರೆ 2 ತೊಟ್ಟಲ್ಲಿ ಹಾಲೇ ಬರಲ್ಲ. ಇನ್ನೂ 1-2-3 ಸರಿ ಕೆಚ್ಚಲು ಬಾವು ಬಂತು ಅಂದರೆ ಆ ಹಸುವಿನಲ್ಲಿ ಹಾಲೇ ಸ್ಟಾಪ್ ಆಗುತ್ತೆ. 1 ತೊಟ್ಟಲ್ಲ 2 ತೊಟ್ಟಲ್ಲ ಹಾಲು ಬರುತ್ತೆ. ನಮಗೆ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಗಬ್ಬ ಮಾಡ್ತಾರೆ, ಹಸುನ ಗಬ್ಬ ಮಾಡಿ ನಮಗೆ ಮಾರ್ತಾರೆ. ಯಾಕೆ ಹೇಳಿ, ಗಬ್ಬದ ಹಸುವಲ್ಲಿ ನಾವು ಹಾಲನ್ನ ಕರೆದು ನೋಡೋಕ್ಕಾಗಲ್ಲ. ಈಗ ಗಬ್ಬ ಆಗಿರೋ ಹಸುವಲ್ಲಿ ನಾವು ಹಾಲು ಕರೆದು ನೋಡೋಕ್ಕಾಗುತ್ತಾ? ನಾವೇನು ಮಾಡ್ತೀವಿ, ಓಕೆ ಗಬ್ಬ ಆಗಿದೆ, ಇನ್ನೊಂದು ತಿಂಗಳಲ್ಲಿ 15 ದಿವಸದಲ್ಲೋ ಕರು ಹಾಕುತ್ತೆ ಅಂತ ತರ್ತೀವಿ. ತಂದ ಮೇಲೆ ಆ ಹಸುವಲ್ಲಿ 2 ತೊಟ್ಟಲ್ಲಿ ಹಾಲೇ ಬರಲಿಲ್ಲ ಅಂದರೆ ನಾವು ಕೊಟ್ಟಂತಹ 1.5 ಲಕ್ಷ ಗೋತ. ನಾನು ಇದನ್ನು ಯುವಕರಿಗೆ ಮತ್ತು ಹಸು ಫಾರ್ಮ್ನ ಕಮರ್ಷಿಯಲ್ಲಾಗಿ ಮಾಡಬೇಕು ಅಂದವ್ರಿಗೆ ನಾನು ಹೇಳ್ತಾ ಇರೋದು, ನೀವು ರೈತರಾಗಿದ್ದು ಮನೇಲಿ 1-2 ಹಸುನ ಇಟ್ಕೊಂಡು ನೀವು ಅದನ್ನು ಬ್ರೀಡ್ ಮಾಡ್ಕೊಂಡು ನೀವೇ ಮಾಡ್ಕೊಳ್ತೀರಾ ಅಂದರೆ ಇಟ್ಸ್ ಓಕೆ, ಫೈನ್. ಬಟ್ ಕಮರ್ಷಿಯಲ್ ಮೈಂಡಿಂದ 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ದೊಡ್ಡದಾಗಿ ಹಸು ಫಾರ್ಮ್ ಮಾಡಿ ಒಂದು 15-20 ಹಸು ತಂದ್ಕೊಂಡು ನಾವೇನೋ ದೊಡ್ಡದಾಗಿ ಸಾಧನೆ ಮಾಡ್ತೀವಿ ಅಂತ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ, 1 ಸರಿ ಅಲ್ಲ 1000 ಸರಿ ಯೋಚನೆ ಮಾಡಿ, ದುಡ್ಡನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ಚಿಕ್ಕದಾಗಿ ಹೊಡ್ತಾ ಬಿದ್ದರೆ ಅದನ್ನು ತಡ್ಕೋಬೋದು, ದೊಡ್ಡದಾಗಿ ಹೊಡ್ತಾ ಬಿದ್ದರೆ ತಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಇನ್ನೊಂದು, ನೀವೀಗ ಹಂಗೂ ಹಸು ಫಾರ್ಮ್ ಮಾಡಬೇಕು ಅಂತಿತ್ತು ಅಂದರೆ ನೀವು ಫಸ್ಟು ಅದನ್ನು ಸ್ವಲ್ಪ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಅದರಲ್ಲಿ ಲಾಭ ಎಷ್ಟು ನಷ್ಟ ಎಷ್ಟು
ಅದಕ್ಕೆ ಕೆಲಸ ಮಾಡುವಂತಹ ಓಪಿಕೆ ಅಂದರೆ ಕೆಲಸ ಮಾಡುವಂತಹ ತಾಳ್ಮೆ ನಿಮ್ಮಲ್ಲಿದೆಯಾ? ಹಸುನ ಕಟ್ಟಿ ಅದ್ರ ಸಗಣಿ ತೆಗೆದು ಹಸುವಿಗೆ ಹುಲ್ಲಾಕಿ ಹಸುಗೆ ನೀರು ಕುಡಿಸಿ ಹಾಲು ಕರೆದು ಡೈರಿಗೆ ಹಾಕೋವಷ್ಟು ಸಾಮರ್ಥ್ಯ ನಿಮ್ಮಲ್ಲಿದೆಯಾ? ಅದನ್ನು ಫಸ್ಟು ಪರೀಕ್ಷೆ ಮಾಡ್ಕೊಳ್ಳಿ, ಆಯಿತಾ? ನಿಮಗೆ ಇನ್ನೂ ಹಂಗೆ ಗೊತ್ತಾಗಬೇಕು ಅಂದರೆ ಒಂದು ಹಸು ತಂದು ಸತತ 6 ತಿಂಗಳು ಒಂದು ಹಸುನ ತಗೊಂಬಂದು ಸತತ 6 ತಿಂಗಳು ಆರೈಕೆ ಮಾಡಿ, ಆಯಿತಾ? ಸತತ 6 ತಿಂಗಳು ಆ ಹಸುನ ಆರೈಕೆ ಮಾಡಿ ಹಾಲು ಕರೆದು ಹಾಲನ್ನ ಡೈರಿಗೆ ಹಾಕಿ ಹಸು ಸಗಣಿ ತೆಗೆದು ಹಸುಗೆ ಮೇವು ಹಾಕಿ ಎಲ್ಲದನ್ನೂ ಮಾಡಿ ಆವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಓಕೆ, ನಾನು ಈ ಹಸು ಫಾರ್ಮ್ ಮಾಡೋಕ್ಕೆ ನಾನು ಕರೆಕ್ಟ್ ಇದ್ದೀನಿ, ನಾನು ಹಸು ಫಾರ್ಮ್ ನನಗೆ ಬರುತ್ತೆ, ನನಗೆ ಮಾಡೋಕ್ಕೆ, ನಾನು ಹಸುಗೆ ನೋಡ್ಕೊಳಕ್ಕೆ ನನಗೆ ಗೊತ್ತಿದೆ ಅಂತಂದಮೇಲೆ ಒಂದೊಂದೇ ಹಸು ತಂದ್ಕೊಳ್ಳಿ. ಒಂದೇ ಸರಿಗೆ ಹಸುನ ತಂದು ಗುಡ್ಡೆ ಹಾಕ್ಕೊಂಡು, ಆಯಿತಾ, 6 ತಿಂಗಳು ಸೂಪರಾಗೆ ಒಂದು ಹೇಳ್ತೀವಲ್ಲ ಎಕ್ಸೈಟ್ಮೆಂಟಲ್ಲಿ ಮಾಡಿ 6 ತಿಂಗಳಾದಮೇಲೆ ನಿಮಗೆ ಮಾಡೋಕ್ಕಾಗಲಿಲ್ಲ, ತುಂಬ ಟೆನ್ಷನ್ ಆಗ್ತಾಯಿದೆ, ಬೆಳಗ್ಗೆ ಹೇಳೋಕ್ಕಾಗ್ತಾಯಿಲ್ಲ ಟೈಮಿಗೆ ಸರಿಯಾಗಿ, ಆಯಿತಾ, ಹಾಲು ಕರೆಯೋಕ್ಕಾಗ್ತಾಯಿಲ್ಲ, ಮೇವನ್ನ ಹೊಂಚೋಕ್ಕಾಗ್ತಾಯಿಲ್ಲ, ಅಯ್ಯೋ ಏನಪ್ಪ ಇದು ಅಂತ ಅಂದ್ಕೊಂಡು ಆಮೇಲೆ ಮಾರಿದ್ರೆ ತುಂಬ ಲಾಸ್ ಆಗುತ್ತೆ. ತುಂಬ ಲಾಸ್ ಆದಾಗ ಆ ಲಾಸನ್ನು ತುಂಬ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ನಾವಿದ್ದೀವಿ, ನಾವೊಂದು ಹಸು ಫಾರ್ಮ್ ಮಾಡೋಣ ಅಂತಲೇ ನಾವೇ ಸ್ವಂತಕ್ಕೆ ಶೆಡ್ ಮಾಡಿದ್ದು ಒಂದು 3 ಹಸು ತಂದ್ಕೊಂಡು, ಆಯಿತಾ, ಈಗ ಆಯಿತಾ ನಮಗೆ ತುಂಬ ಕಷ್ಟ ಆಗ್ತಿದೆ. ತುಂಬ ಕಷ್ಟ ಮೀನ್ಸ್ ಅದರಲ್ಲಿ ಲಾಭ ಕಮ್ಮಿ ಇದೆ, ನಮ್ಮ ಟೈಮ್ ತುಂಬ ಹೋಗ್ತಾಯಿದೆ. ನಾವು ಎಲ್ಲಿಗೆ ಹೋದ್ರೂ ಆಯಿತಾ, ಪೆಟ್ರೋಲ್ನ ಹಾಕಿಸ್ಕೊಂಡು ನಾವೆಷ್ಟು ದೂರದಲ್ಲಿದ್ದರೂ ಕೂಡ, ಆಯಿತಾ, 1000 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡಾದ್ರೂ ನಾವು ಗಾಡಿಗೆ ಬಂದು ಊರು ಸೇರಬೇಕು ಹಾಲು ಕರೆಯೋ ಅಷ್ಟೊತ್ತಿಗೆ. ನಾವು ಎಲ್ಲೇ ಹೋದರೂ ಕೂಡ ಎಂಥ ಪರಿಸ್ಥಿತಿಲಿದ್ದರೂ ಕೂಡ ಮತ್ತೆ ವಾಪಸ್ ನಾವು ಹಾಲು ಕರೆಯೋಕ್ಕೆ ಬರಬೇಕು. ಅದನ್ನೆಲ್ಲ ನೋಡಿದಾಗ ನಮಗೆ ಹಾಲಿಗೆ ಬರೋಕ್ಕಿಂತ ದುಡ್ಡಿಗಿಂತ ನಮ್ಮ ಖರ್ಚೇ ಜಾಸ್ತಿ ಆಗ್ತಾಯಿದೆ. ಹಾಗೆ ನೋಡಿದಾಗ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಇದು ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂದರೆ ಜನ ಇರಬೇಕು, ಆಮೇಲೆ ಹಸುಗಳ ಬಗ್ಗೆ ಗೊತ್ತಿರಬೇಕು. ಹಸುಗಳನ್ನ ತಗೋಬೇಕಾದ್ರೆ ತುಂಬ ಇಂಪಾರ್ಟೆಂಟು. ನೀವು ಮೋಸ ಹೋಗ್ತಿರೋದು ಎಲ್ಲಿ ಗೊತ್ತಾ? ಎಚ್ ಎಫ್ ಅಂತೇಳಿ ಎಲ್ಲಿಂದನೋ ಹಸುಗಳು ತಂದು ಕೊನೆಗೆ ಆ ಹಸುಗಳು ಕೈ ಕೊಟ್ಟು ಅಂತಂದರೆ ನಿಮಗೆ ಕಟ್ಗುನಿಗೆ ಕೊಡೋಕೆ ಹೋದ್ರೂ 10,000 ರೂಪಾಯಿ ಕೇಳ್ತೇನೆ, 10,000 ರೂಪಾಯಿಗೂ ಕೇಳಲ್ಲ, ಹಂಗಾಗುತ್ತೆ ಕತೆ, ಆಯಿತಾ? ನಮ್ಮನೇಲಿ ಒಂದು ಹಸು ಗಬ್ಬ ನಿಲ್ತಿರಲಿಲ್ಲ, ಆಮೇಲೆ ನಾವು ಆ ಹಸುಗೆ ಪ್ರೋಟೀನು ಮತ್ತು ಟ್ಯಾಬ್ಲೆಟು ವಿಟಮಿನ್ನು ಎಲ್ಲ ಕೊಡಿಸಿ ಅದಕ್ಕೆ ಆ ಹಸುಗೆ ನಾವು ಮತ್ತೆ ಸೆಮೆನ್ ಕೊಡಿಸಿದ್ಮೇಲೆ ಈಗ ಗಬ್ಬ ನಿಂತಿದೆ, ಆಯಿತಾ? ನಮ್ಮ ಮನೇಲಿ ಈಗ 3 ಹಸು ಕೂಡ ಗಬ್ಬ ಆಗಿದ್ದಾವೆ, ಹಾಲು ಕಮ್ಮಿ ಆಗಿದೆ. ಅಂದರೆ ಪ್ರತಿದಿನ ನಾವು 30 ಲೀಟ್ರ್ ಹಾಲು ಹಾಕ್ತಿದ್ದವರು ಇವಾಗ ನಾವು ಬೆಳಿಗ್ಗೆ ಒಂದು 12, ಸಾಯಂಕಾಲ ಒಂದು 12 ಹಾಕ್ತಾಯಿದ್ದೀವಿ. ಆದರೆ ನಮಗೆ ಏನು ಗೊತ್ತಾ, ಗೊಬ್ಬರ ಓಕೆ, ತುಂಬ ಗೊಬ್ಬರ ಆಗಿದೆ, ಓಕೆ, ಅದೆಲ್ಲ ಫೈನು. ಬಟ್ ನಮ್ಮ ಹತ್ರ ಜಮೀನಿಲ್ಲ, ನಾವು ಅದನ್ನು ಮಾರಬೇಕು, ಓಕೆ, ಅದನ್ನು ಒಪ್ಕೊಂತೀನಿ ನಾನು, ಆಯಿತಾ? ಬಟ್ ಅದರಿಂದ ವರ್ತ್ ಎಷ್ಟಿದೆ, ಅದರಿಂದ ಲಾಭ ಎಷ್ಟಿದೆ ಅಂತ ನೋಡೋದಾದರೆ, ಈಗ ನಮ್ಮ ಸಂಬಳನೇ ತಗೊಳ್ಳಿ. ಒಬ್ಬ ಮನುಷ್ಯ ಕೆಲಸಕ್ಕೆ ಹೋದರೆ ಒಂದು 20,000 ರೂಪಾಯಿ ಅಂತೂ ಸಂಬಳ ಅವ್ನಿಗೆ ಎಲ್ಲೋದ್ರೂ ಸಿಗುತ್ತೆ, ಆಯಿತಾ? ಅವ್ನು 20,000 ರೂಪಾಯಿ ಸಂಬಳಗಿಂತನೂ ಇದು ಓಕೆ ಅಂತ ಬೆಟ್ರ್ ಅಂತ ಮಾಡಬೇಕು ಅಂತಂದರೆ ಅವನಿಗೆ ಎಷ್ಟು ಟೈಮ್ ಕೊಡಬೇಕು, ಅವನಿಗೆ ಅಷ್ಟೇ ಟೈಮ್ ಕೊಡಬೇಕು. ಯಾವುದು ನೋಡಿ, ಹಸು ಫಾರ್ಮ್ ಅಂತ ಯೂಟ್ಯೂಬಲ್ಲಿ ನೋಡ್ತೀರಾ, ಓಕೆ, ಅದರಲ್ಲಿ ಸಕ್ಸಸ್ ಸ್ಟೋರಿಗಳು 4 ನೋಡ್ತೀರಾ, ಓಕೆ, ಅವರು ದಿನಕ್ಕೆ 100 ಲೀಟ್ರ್ ಹಾಲು ಹಾಕ್ತಾಯಿದ್ದಾರೆ, ಓಕೆ, 100 ಲೀಟ್ರಿಗೆ 35 ರೂಪಾಯಿ ಅಂತೆ, ಎಷ್ಟಾಯಿತು? 3,500. ಓಕೆ, ನಾವು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ನಿಮಗೆ ದುಡ್ಡು ಗೋವಿಂದ ಆಗುತ್ತೆ. ಇದು ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ನಿಮಗೆ. ಓಕೆ, ನಮಗೀಗ ಒಂದು ಸ್ವಲ್ಪ ಅಕಸ್ಮಾತ್ ನಾವು ಈಗ ಹಸು ಫಾರ್ಮ್ ಬಿಟ್ಟು ಅಂತ ಇಟ್ಕೊಳ್ಳಿ, ನಮಗೆ ಸ್ವಲ್ಪ ಲಾಸ್ ಆಯಿತು ಅಂದರೂ ಇಟ್ಸ್ ಓಕೆ, ಆಯಿತಾ? ಅದರಿಂದ ನಮಗಂಥ ನಷ್ಟ ಏನಾಗಲ್ಲ. ಯಾಕೆಂತಂದರೆ ನಾವು ಏನು ಗೊತ್ತಾ, ತುಂಬಾ ಯೋಚನೆ ಮಾಡಿ, ಆಯಿತಾ, ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಖರ್ಚು ಮಾಡಿದ್ದೀವಿ, ಅಷ್ಟೇ ಮುಗೀತು. ನಮ್ಗೆ ಅದರಿಂದ ಅಂಥ ಏನು ಲಾಸ್ ಆಗಲ್ಲ. ಬಟ್ ದೊಡ್ಡದಾಗಿ ಮಾಡಿ ದೊಡ್ಡದಾಗೆ, ಆಯಿತಾ, ಹಿಂಗೆ ಮಾಡಿ ಕೈ ಸುಟ್ಕೊಂಡ್ರೆ ಯಾರು ಕೊಡ್ತಾರೆ ಆ ದುಡ್ಡನ್ನು? ಹಾಗಾಗಿ ಹಸು ಫಾರ್ಮ್ನ ಮಾಡಿ, ನಾನು ತಪ್ಪು ಅನ್ನಲ್ಲ. ನೀವು ಹಸು ಫಾರ್ಮ್ ಮಾಡ್ತೀವಿ ಅಂತೇಳಿ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಜೋಬ್ ಖಾಲಿ ಆಗುತ್ತೆ, ಆವಾಗ ನೀವು ಕೂತ್ಕೊಂಡು ಅಳಬೇಕಾಗುತ್ತೆ. ಆಮೇಲೆ ಕೆಲಸ, ಹಸುನ ಸಾಕೋದ್ರಲ್ಲಿ ಮೇನ್ ಹಸು ನೋಡ್ಕೊಳ್ಳೋ ತಾಕತ್ತು ನಿಮಗಿದೆಯಾ? ನೀವು ಶೋಕಿ ಲೈಫ್ ಇಲ್ವಾ ನಿಮಗೆ? ಆಯಿತಾ, ಬಟ್ಟೆ ಹೆಂಗಿದ್ರೂ ಪರವಾಗಿಲ್ಲ, ನಾವು ಹಸು ಜೊತೆ ಇರ್ತೀವಿ, ನಮ್ಮ ಬಟ್ಟೆ ಗಲೀಜಾಗಿದ್ರೂ ಪರವಾಗಿಲ್ಲ, ನಾವು ಹೆಂಗಿದ್ರೂ ಪರವಾಗಿಲ್ಲ, ಹಸು ಜೊತೆನೇ ಇರ್ತೀವಿ, ಹಸು ಜೊತೆನೇ ಮಲ್ಕೊಳ್ತೀವಿ, ಹಸು ಜೊತೆನೇ ನಮ್ಮದು 24/7 ನಾವು ಇರ್ತೀವಿ ಅಂತಂದರೆ ಹಸು ಮಾಡಿ, ಆಯಿತಾ? ಇಲ್ಲ ನಮಗೆ, ಆಯಿತಾ, ವಾರಕ್ಕೊಂದು ಫಿಲ್ಮ್ ನೋಡೋಂಗಿದೆ, ನಾವು ಫ್ರೆಂಡ್ಸ್ ಜೊತೆಗೆ ಹೋಗಬೇಕು, ಯಾರ್ದೋ ಮದುವೆಗೆ ಹೋಗಬೇಕು, ಎಲ್ಲೋ ಪಾರ್ಟಿ ಇದೆ ಹೋಗಬೇಕು, ಅಲ್ಲೋಗಬೇಕು ಇಲ್ಲೋಗಬೇಕು ಅಂತ ಮನಸ್ತತ್ವ ಇರೋರು, ಟ್ರಿಪ್ ಹೋಗಬೇಕು ಮನಸ್ತತ್ವ ಇರೋರು ಖಂಡಿತವಾಗ್ಲೂ ಹಸು ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ತುಂಬಾ ನಿಮಗೆ ಲಾಸ್ ತರುತ್ತೆ. ಏಕೆಂದರೆ
ಹಾಳು ಮಾಡಿದ್ದಾಳೆ ಆಯಿತಾ, ಓನರ್ ಮಾಡಿದ್ದು ಓನರೇ ಆಯಿತಾ. ನೀವಿದ್ದು ಮಾಡಂಗಿದ್ರೆ ಹಸು ತಗೊಂಬನ್ನಿ, ಇನ್ಯಾರನ್ನೋ ಕೆಲಸಕ್ಕಿಟ್ಟು ಇನ್ಯಾರನ್ನೋ ಮಾಡಿ ಏನೋ ಮಾಡ್ತೀವಿ ಅಂತಂದರೆ ಕೊನೆಗೆ ದುಡ್ಡು ಲಾಸ್ ಆಗುತ್ತೆ. ನಾನು ಆ್ಯಕ್ಚುಲಾಗೆ ಇದನ್ನು ಮಾಹಿತಿ ಹೇಳ್ತಾ ಇರೋದು ಮಿಡ್ಲ್ ಕ್ಲಾಸ್ ಅವರಿಗೆ, ಬಡವರಿಗೆ ಆಯಿತಾ. ಯಾಕೆ ಅಂತಂದರೆ ಪಾಪ ಅವರು ಕೈ ಸುಟ್ಕೊಂಡ್ರೆ ಮತ್ತೆ ಎದ್ದೇಳೋದು ತುಂಬ ಕಷ್ಟ. ಈಗ ಒಬ್ರು ನಮಗೆ ಗೊತ್ತಿರೋ ಒಬ್ಬರು ಲಚ್ಚರು ಆಯಿತಾ, ಕಾಲೇಜ್ ಲೆಕ್ಚರು ಮಾಡಿ 30 ಲಕ್ಷ ಖರ್ಚು ಮಾಡಿ ಹಸು ಫಾರ್ಮ್ ಮಾಡಿ ಇವತ್ತು ಅವ್ರ ಹಸು ಫಾರ್ಮು ಖಾಲಿ ಹೊಡಿತಾ ಇದೆ. ಏಕೆಂದರೆ ಎಲ್ಲದನ್ನು ಮಾರಿದ್ರು ಅವರು. ಕಾರಣ ಇಷ್ಟೇ ಅವ್ರು ಮಾರೋಕ್ಕೆ ಆಯಿತಾ. ಅದರಲ್ಲಿ ಲಾಭ ಇಲ್ಲ ಒಂದು. ಆಮೇಲೆ ಕೆಲಸಗಾರನಿಟ್ಟು ಕೆಲಸ ಮಾಡಿಸ್ತಾ ಇದ್ರು, ಅವರು ಬೇಕಾಬಿಟ್ಟು ಹಾಲು ಕರಿಯೋರು. ಯಾವಾಗ ನೋಡಿದ್ರು ಹಸುಗಳಿಗೆ ಕೆತ್ತಲು ಬಾವು ಬರೋದು, ಕರೆಕ್ಟಾಗಿ ಹಾಲು ಕರಿದೇನೆ ಆಯಿತಾ, ಕರೆಕ್ಟಾಗಿ ಕೆತ್ತಲು ತೊಳಿದೇನೆ ಆಯಿತಾ, ಕರೆಕ್ಟಾಗಿ ಹಸುಗಳನ್ನ ನೋಡ್ಕೊಂಡೇನೆ. ಹಾಗಾಗಿ ಅವ್ರ ಕೊನೆಗೆ ಬೇಸತ್ತು 30 ಲಕ್ಷ ರೂಪಾಯಿ ಲಾಸುವೆ. ಈ ಕಡೆ ಹಸುಗಳು ಇಲ್ಲ, ಈ ಕಡೆ ಟೋಟಲ್ ಲಾಸ್ ಮಾಡ್ಕೊಂಡ್ರು. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ತಿಳ್ಕೊಳ್ಳಿ ಆಯಿತಾ. ಯಾವುದೇ ಕೆಲಸ ಆಗಲಿ ಅನುಭವ ಅನ್ನೋದು ತುಂಬ ಮುಖ್ಯ. ಅನುಭವ ಇಲ್ಲದೇ ಮಾಡ್ತೀನಿ ಅಂತಂದರೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಲಾಸ್ ಆದರೂ ಏನಾದ್ರಲ್ಲಿ ನಿಮಗೇನು ದೊಡ್ಡ ಪ್ರಾಬ್ಲಮ್ ಆಗೋಲ್ಲ. ದೊಡ್ಡದಾಗಿ ಆಗಿ ಲಾಸ್ ಆದರೆ ತುಂಬಾ ಕಷ್ಟ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.